Observe the following chemical equations. Identify the correct statement. ಈಗ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕು. ಕಾಪರ್ ಸಲ್ಫೇಟ್ ಪ್ಲಸ್ ಐರನ್, ಇಲ್ಲಿ ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್, ಇಲ್ಲಿ ಸಿಲ್ವರ್ ನೈಟ್ರೇಟ್ ಕಾಪರ್ ಜೊತೆ ರಿಯಾಕ್ಟ್ ಆಗಿ ಕಾಪರ್ ನೈಟ್ರೇಟ್ ಮತ್ತೆ ಸಿಲ್ವರ್ ಅನ್ನ ಕೊಡ್ತಾ ಇದೆ. ದಿಸ್ ಇಸ್ 1 mark question. Again multiple choice 1 mark question. Option A, copper is more reactive than iron and silver. Option B, iron is less reactive than copper and silver. Option C, copper is more reactive than silver but less reactive than iron. Option D, silver is more reactive than copper and iron. So ಇಲ್ಲಿ ನೋಡಿ, ಫಸ್ಟ್ ರಿಯಾಕ್ಷನ್ ಅಲ್ಲಿ ನೋಡಿದ್ರೆ ಇಲ್ಲಿ ಯಾವ್ದ್ರದ್ದು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ, ವಿಚ್ ಒನ್ ಈಸ್ ಮೋರ್ ರಿಯಾಕ್ಟಿವ್, ಅದು ಇನ್ನೊಂದು ಎಲಿಮೆಂಟ್ ಅನ್ನ ಡಿಸ್ಪ್ಲೇಸ್ ಮಾಡೋ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಐರನ್ ಏನ್ ಮಾಡ್ತಾ ಇದೆ, ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಇಲ್ಲಿ ಕಾಪರ್ ಸಲ್ಫೇಟ್ ಜೊತೆ ಕುತ್ಕೊಂಡಿತ್ತು, ಈಗ ಒಂದು ಫಂಕ್ಷನ್ ಹೋಗಿದ್ವಿ, ಕಾಪರ್ ಮತ್ತೆ ಸಲ್ಫೇಟ್ ಅಕ್ಕಪಕ್ಕ ಕುತ್ಕೊಂಡಿದ್ದಾರೆ. ಐರನ್ ಸ್ಟ್ರಾಂಗ್ ಇದೆ, ಐರನ್ ಏನ್ ಮಾಡುತ್ತೆ, ಕಾಪರ್ ಜಾಗಕ್ಕೆ ಬರುತ್ತೆ, ಹಾ ಎದ್ದೇಳ್ ನೀನು ಅಂತ ಸಲ್ಫೇಟ್ ಪಕ್ಕ ಬಂದು ಇಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಆಯ್ತು, ಐರನ್ ಈಸ್ ಮೋರ್ ರಿಯಾಕ್ಟಿವ್, ಸರಿನಾ, ಕಂಪೇರ್ ಟು ಕಾಪರ್ ಅಂಡ್ ಐರನ್, ಐರನ್ ಈಸ್ ಮೋರ್ ರಿಯಾಕ್ಟಿವ್. ಈಗ ಇನ್ನೊಂದು ಫಂಕ್ಷನ್ ಅಲ್ಲಿ AgNO3 ಒಟ್ಟಿಗೆ ಕುತ್ಕೊಂಡಿದ್ದಾರೆ, AgNO3 ಜೊತೆ ಕುತ್ಕೊಂಡಿದೆ, ಕಾಪರ್ ಬಂತು, ಇಲ್ಲಿ ಕಾಪರ್ ಸ್ಟ್ರಾಂಗ್, ಹಾ ಕಾಪರ್ ಬಂದ Ag ಹತ್ರ, ಹಾ ಎದ್ದೇಳಿ ಆ ಕಡೆ ಸೀಟಿಗೆ ಹೋಗು ತಗೋ, ಕಾಪರ್ ಬಂದು NO3 ಪಕ್ಕ, Ag ಇಲ್ಲಿ ಒಬ್ನೇ, ಇಲ್ಲಿ Ag ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್, ಹಾಗಿದ್ರೆ ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಐರನ್. ದಿಸ್ ಈಸ್ ರಾಂಗ್ ಅಲ್ವಾ, ಐರನ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಕಾಪರ್, ದಿಸ್ ಈಸ್ ಆಲ್ಸೋ ರಾಂಗ್. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್, ಹೌದು ಸಿಲ್ವರ್ ಅನ್ನ ಡಿಸ್ಪ್ಲೇಸ್ ಮಾಡಿದೆ, ಬಟ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಐರನ್, ದಿಸ್ ಒನ್ ಈಸ್ ಕರೆಕ್ಟ್. Silver is more reactive than copper and iron. No, this is wrong. Option C is correct. That is, copper is more reactive than silver but less reactive than iron. Thank you.